ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್. ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ ಅನ್ನೋ ಗಾದೆ ಮಾತಿಂದ ಇವತ್ತು ಸ್ಟಾರ್ಟ್ ಮಾಡೋಣ. ಕನ್ನಡದ ಮೂಲಕನೇ ಇಂಗ್ಲೀಷ್ ಸುಲಭವಾಗಿ ಕಲಿಬೋದು. ನಮ್ಮ ಮೊದಲನೇ ಸೆಂಟೆನ್ಸ್ ಹೀಗಿದೆ: ಅವರು ಕೋರ್ಟ್ನಲ್ಲಿ ತುಂಬ ಚೆನ್ನಾಗಿ ವಾದ ಮಂಡಿಸಿದರು. ಅವರು ಕೋರ್ಟ್ನಲ್ಲಿ ತುಂಬ ಚೆನ್ನಾಗಿ ವಾದ ಮಂಡಿಸಿದರು. ಅದನ್ನು ಇಂಗ್ಲೀಷಲ್ಲಿ ಶಿ ಆರ್ಗ್ಯೂಡ್ ವೆರಿ ವೆಲ್ ಇನ್ ಕೋರ್ಟ್. ಶಿ ಆರ್ಗ್ಯೂಡ್ ವೆರಿ ವೆಲ್ ಇನ್ ಕೋರ್ಟ್ ಅಥವಾ ದೇ ಆರ್ಗ್ಯೂಡ್ ವೆರಿ ವೆಲ್ ಇನ್ ಕೋರ್ಟ್. ದೇ ಆರ್ಗ್ಯೂಡ್ ವೆರಿ ವೆಲ್ ಇನ್ ಕೋರ್ಟ್. ಹಾಗೆ ಮುಂದಿನ ಸೆಂಟೆನ್ಸ್ ಹೀಗಿದೆ: ಅವರು ತುಂಬ ಚೆನ್ನಾಗಿ ಮಕ್ಕಳಿಗೆ ಚಿಕಿತ್ಸೆ ನೀಡುತ್ತಾರೆ. ಅವರು ತುಂಬ ಚೆನ್ನಾಗಿ ಮಕ್ಕಳಿಗೆ ಚಿಕಿತ್ಸೆ ನೀಡುತ್ತಾರೆ. ನೀವು ಸುಲಭವಾಗಿ ಇಂಗ್ಲೀಷ್ ಕಲಿಬೋದು. ಕನ್ನಡದ ಮೂಲಕನೇ ಯಾವುದೇ ಗ್ರಾಮರ್ ಇಲ್ಲದೆ ಆರಾಮಾಗಿ ಕಲಿಬೋದು. ಅವರು ತುಂಬ ಚೆನ್ನಾಗಿ ಮಕ್ಕಳಿಗೆ ಚಿಕಿತ್ಸೆ ನೀಡುತ್ತಾರೆ ಅನ್ನೋದನ್ನು ದೇ ಟ್ರೀಟ್ ಚಿಲ್ಡ್ರನ್ ವೆರಿ ವೆಲ್. ದೇ ಟ್ರೀಟ್ ಚಿಲ್ಡ್ರನ್ ವೆರಿ ವೆಲ್. ಅವರು ತುಂಬ ಚೆನ್ನಾಗಿ ಮಕ್ಕಳಿಗೆ ಚಿಕಿತ್ಸೆ ನೀಡುತ್ತಾರೆ ಅನ್ನೋದನ್ನು ದೇ ಟ್ರೀಟ್ ಚಿಲ್ಡ್ರನ್ ವೆರಿ ವೆಲ್. ಹಾಗೆ ಮೂರನೇ ಸೆಂಟೆನ್ಸ್ ಹೀಗಿದೆ: ಪೊಲೀಸರು ನಮ್ಮ ಗಾಡಿ ತಡೆದು ಮಾತನಾಡಿಸಿದರು. ಪೊಲೀಸರು ನಮ್ಮ ಗಾಡಿ ತಡೆದು ಮಾತನಾಡಿಸಿದರು. ಅದನ್ನು ಇಂಗ್ಲೀಷಲ್ಲಿ ದಿ ಪೊಲೀಸ್ ಸ್ಟಾಪ್ಡ್ ಅವರ್ ಕಾರ್ ಆ್ಯಂಡ್ ಸ್ಪೋಕ್ ಟು ಅಸ್. ದಿ ಪೊಲೀಸ್ ಸ್ಟಾಪ್ಡ್ ಅವರ್ ಕಾರ್ ಆ್ಯಂಡ್ ಸ್ಪೋಕ್ ಟು ಅಸ್. ಪೊಲೀಸರು ನಮ್ಮ ಗಾಡಿ ತಡೆದು ಮಾತನಾಡಿಸಿದರು ಅನ್ನೋದನ್ನು ದಿ ಪೊಲೀಸ್ ಸ್ಟಾಪ್ಡ್ ಅವರ್ ಕಾರ್ ಆ್ಯಂಡ್ ಸ್ಪೋಕ್ ಟು ಅಸ್. ಹೀಗೆ ನಾಲ್ಕನೇ ಸೆಂಟೆನ್ಸ್ ಹೀಗಿದೆ: ಅವರು ಮನೆಯಲ್ಲಿ ತುಂಬ ಗಿಡಗಳನ್ನು ಬೆಳೆಸಿದ್ದಾರೆ. ಅವರು ಮನೆಯಲ್ಲಿ ತುಂಬ ಗಿಡಗಳನ್ನು ಬೆಳೆಸಿದ್ದಾರೆ ಅನ್ನೋದನ್ನು ದೇ ಹ್ಯಾಸ್ ಗ್ರೌಂಡ್ ಮೆನಿ ಪ್ಲಾಂಟ್ಸ್ ಅಟ್ ಹೋಮ್. ದೇ ಹ್ಯಾಸ್ ಗ್ರೌಂಡ್ ಮೆನಿ ಪ್ಲಾಂಟ್ಸ್ ಅಟ್ ಹೋಮ್. ಹಾಗೆ ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು. ಹ್ಯಾವ್ ಎ ಗುಡ್ ಡೇ.